ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದ್ಗುರು ಮಡಿವಾಳ ಶ್ರೀಗಳ 143ನೇ ಜಾತ್ರಾ ಮಹೋತ್ಸವ ಹಾಗೂ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ 12 ದಿನಗಳ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಸರ್, ಅದೇ ರೀತಿಯಾಗಿ ಮಡಿವಾಳೇಶ್ವರ ಅಜ್ಜನವರ ತಮ್ಮ ಸಿದ್ಧಿಯಿಂದ ಬಡವರಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ದಾರೆ? ಸರ್, ಅವರು ಬಡವರಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಿದ್ರು ಅಂದ್ರೆ ಸರ್, ಅವಾಗ ನೇಪಾಳ ರಾಜ ಅನ್ನತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅವಾಗ ಸಮಸ್ಯೆಗಳ ಒಳಗಾಗಿರ್ತಾವ, ಕಷ್ಟಗಳ ಒಳಗಾಗಿರ್ತಾವ. ಹೀಗಾಗಿ ಮಡಿವಾಳೇಶ್ವರ ಶಿವಯ್ಯಗಳು ಮಾಡ್ತಕ್ಕಂಥ ಪವಾಡಗಳ ಸುದ್ದಿ ಕೂಡ ಅವ್ರಿಗೂ ಹೋಗಿ ಮುಟ್ತತಿ. ಅವ್ರನ್ನ ಹಾಗಾದ್ರೆ ಮಡಿವಾಳಜ್ಜನ ಕೂಡ ನಮ್ಮ ಅರಮನೆಗೆ ಅವ್ರನ್ನ ಆಮಂತ್ರಣ ಕೊಟ್ಟು ದಯಮಾಡಿಸ್ಕೊಳ್ಬೇಕಂತ ಯಾಕೆ ಅವಾಗ ಮಡಿವಾಳೇಶ್ವರ ಹೋಗಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಅವಾಗ ಮಡಿವಾಳೇಶ್ವರರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನೇಪಾಳ ರಾಜ ಬಂಗಾರ ಸಿಂಹಾಸನವನ್ನು ಕೊಡ್ತಾನೆ. ಅವಾಗ ಬಂಗಾರ ಸಿಂಹಾಸನಕ್ಕೆ ಅವ್ರು ಮಡಿವಾಳಜ್ಜರು ಏನು ಹೇಳ್ತಾರೆ ಅಂತಂದ್ರೆ, ಅಲ್ಪ ನನಗೆ ಅದಕ್ಕೆ ಬೇಕಿತ್ತು ಬಂಗಾರ ಸಿಂಹಾಸನ ಅಂತ ಅದನ್ನ ಏನು ಮಾಡುತ್ತೆ ಅಂತಾರೆ, ಒಡೆದ ಅದನ್ನು ಚೂರನ್ನಾಗಿ ಮಾಡಿ ಅಲ್ಲಿ ಇರ್ತಕ್ಕಂಥ ಬಡಬಗ್ರಿಗಳ ಕರೆದ ಅವ್ರಿಗೆ ದಾನ ರೂಪದೊಳಗೆ ಅದನ್ನು ಬಂಗಾರ ಸಿಂಹಾಸನವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಸರ್. ಈ ರೀತಿ ಬಂಗಾರ ಸಿಂಹಾಸನವನ್ನು ಒಡೆದು ಕೊಡುವ ಮುಖಾಂತರ ಹಲವಾರು ಸಹಾಯಗಳನ್ನು ಬಡವರಿಗೆ ಮಾಡ್ತಾರಂತ ಹೇಳಲಾಗುತ್ತೆ ಸರ್, ಈ ರೀತಿಯಾಗಿ ಹಲವು ಕಾರ್ಯಸಿದ್ಧಿಗಳನ್ನು ಪಡೆದುಕೊಂಡ ನಂತರ ಮಡಿವಾಳೇಶ್ವರ ಅಜ್ಜನವರು ಬಡವರಿಗೆ ಸಹಾಯ ಮಾಡಿರೋದಾಗಿರ್ಬೋದು, ತಮ್ಮ ಸಿದ್ಧಿಗಳನ್ನು ಮಾಡಿರೋದಾಗಿರ್ಬೋದು, ಪವಾಡಗಳನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಾದ್ಮೇಲೆ ಕೆಲವೊಂದು ರಾಜಮನೆತನದವರ ಮಡಿವಾಳೇಶ್ವರ ಅಜ್ಜನವರು ಪರೀಕ್ಷೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹೌದು ಸರ್, ರಾಜಮನೆತನದವರು ಕೂಡ ಮಡಿವಾಳೇಶ್ವರನ ಏನು ಮಾಡ್ತಾರೆ ಅಂತ ಪರೀಕ್ಷೆ ಮಾಡ್ತಾರೆ ಸರ್. ನೇಪಾಳಕ್ಕೆ ಹೋಗಿ ಬಂದಾದ ನಂತರ ಮತ್ತು ಒಬ್ಬರು ರಾಜ ಅಂದರೆ ಹೈದರಾಬಾದ್ ನಿಜಾಮ್ ಅಂತ ಹೇಳ್ಬೋದು. ಆ ಹೈದರಾಬಾದ್ ನಿಜಾಮಕ್ಕೆ ಕೂಡ ಮಡಿವಾಳೇಶ್ವರ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತೇಳಿ ಅವ್ರದ್ದು ಏನು ಮಾಡ್ಬಿಡ್ತಾರೆ ಅಂತಂದ್ರೆ, ಆಕಳ ಗೋಮಾಂಸವನ್ನು ಒಂದು ತಾಟಿನಲ್ಲಿ ಹಾಕೊಂಡು ಅದನ್ನು ಅರಬಿಯನ್ನು ಅಥವಾ ಮುಚ್ಚಿ ತೊಗೊಂಬಂದಿರ್ತಾನೆ. ಮಡಿವಾಳಜ್ಜರನ್ನ ಶಕ್ತಿ ಪರೀಕ್ಷೆ ಮಾಡಬೇಕು, ಇವ್ರು ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ ಅವಾಗ ಮಡಿವಾಳಜ್ಜರು ಅವರು ತಮ್ಮ ಹಸ್ತಸ್ಪರ್ಶದಿಂದ ಅಂದ್ರೆ ಅದನ್ನು ಮುಟ್ಟಿ ಹಿಂಗೆ ತೆಗಿ ಕುಡ್ಕ ಅಂತಂದ್ರೆ ಗೋಮಾಂಸ ಎಲ್ಲ ದಾಸಾಳ ಹೂ ಹಾಕಿ ಆಳುತ್ತತಿ. ಅದನ್ನು ಆ ಪವಾಡನ್ನು ಕಂಡು ಹೈದರಾಬಾದ್ ನಿಜಾಮ ತಮ್ಮ ಅವರಲ್ಲಿ ನಮಸ್ಕಾರವನ್ನು ಮಾಡಿ ನಾವು ಮಾಡಿರ್ತಕ್ಕಂಥದ್ದು ತಪ್ಪಾಯ್ತು ಕ್ಷಮೆ ಮಾಡೋಂತ ಕೇಳ್ಕೊಂಡು ಅಲ್ಲಿಂದ ಕೂಡ ಅವ್ರ ಆಶೀರ್ವಾದ ತೊಗೊಂಡು ಅವ್ರು ಹೋಗ್ತಾನಂತ ಇಲ್ಲಿ ಈ ಪವಾಡದಲ್ಲಿ ತಿಳಿಸ್ಬೋದು ಸರ್. ಇವಾಗ ಗುರು ಮಡಿವಾಳೇಶ್ವರ ಪವಾಡಗಳ ಅಲ್ಲದೆ ಕೂಡ ದುಷ್ಟ ಶಕ್ತಿಗಳು ಕೂಡ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರನ್ನ ತಮ್ಮ ಶಕ್ತಿ ಮುಖಾಂತರವನ್ನು ಅಲ್ಲಿಂದ ಪಲಾಯನ ಮಾಡುತ್ತಿದ್ರು ಅಂತ ಹೇಳ್ಬೋದು. ಪಲಾಯನ ಅಂತಂದ್ರೆ ಅಲ್ಲಿಂದ ಓಡಿಸ್ಕೊಳಿಸ್ತಿದ್ರು ಅಂತ ಹೇಳ್ಬೋದು. ಯಾವ ರೀತಿ ಅಂತ ಮಡಿವಾಳೇಶ್ವರ ನೇಪಾಳ ರಾಜನ ಸನ್ಮಾನದ ನಂತರ ಚನ್ನಪಟ್ಟಣ ಮನೆಯೊಂದರದಲ್ಲಿ ಬ್ರಹ್ಮ ರಾಕ್ಷಸಿ ವಾಸ ಆಗಿರ್ತೈತಲ್ಲಿ. ಆ ರಾಕ್ಷಸಿ ವಾಸ ಆದಂಥ ಸಮಯದಲ್ಲಿ ಅದ್ರ ಮನೆ ಒಳಗಡೆ ಇವ್ರನ್ನೂ ಕೂಡ ಮಡಿವಾಳಜ್ಜನ ಕಳಿಸ್ತಾರೆ. ಆ ಮಡಿವಾಳಜ್ಜರ ಮೇಲೆ ಅವ್ರದ್ದು ಆಕ್ರಮಣ ಮಾಡಕ್ಕೆ ಬರುತ್ತೆ. ಮಡಿವಾಳಜ್ಜರು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಅದನ್ನು ಬಂಧನವನ್ನು ಮಾಡಿ ಅದಕ್ಕೆ ಶಿಕ್ಷೆಯನ್ನು ಒಳಪಡಿಸ್ತಾರೆ. ಅವಾಗ ಮಡಿವಾಳಜ್ಜರ ತಪ್ಪಾಯ್ತಪ್ಪ, ನಾ ಇಲ್ಲಿಂದ ಹೋಗ್ತೀನಿ, ನನ್ನ ಬಿಟ್ಟು ಬಿಡು ಅಂತ ಆ ಬ್ರಹ್ಮ ರಾಕ್ಷಸಿ ಕೇಳ್ಕೊಂಡಾಗ ಅವಾಗ ಮಡಿವಾಳಜ್ಜರ ಅದಕ್ಕೆ ಮುಕ್ತಿ ಕೊಟ್ಟು ಅಲ್ಲಿಂದ ಕಳಿಸ್ತಾರಂತ ಕೂಡ ಈ ರೀತಿಯಾಗಿ ದುಷ್ಟ ಶಕ್ತಿಗಳನ್ನು ಕೂಡ ಅವರು ಅಲ್ಲಿಂದ ಪಲಾಯನ ಮಾಡಿಸಿದ್ರು ಅಂತ ಕೂಡ ಹೇಳ್ಬೋದು ಸರ್. ಸರ್, ಇದೇ ಥರ ಹಲವು ಪವಾಡಗಳೊಂದಿಗೆ ಮಡಿವಾಳೇಶ್ವರ ಅಜ್ಜನವರು ಬರುತ್ತಿರುವಾಗ ದ್ಯಾಮೋಹನ ದೇವಸ್ಥಾನದಲ್ಲಿ ಏನೋ ಒಂದು ಘಟನೆ ನಡೀತೈತೆ ಅಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಸರ್, ಹೇಳ್ಬೇಕಂತಂದ್ರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪವಾಡ ಸನ್ನಿವೇಶ ಅಂತ ಹೇಳ್ಬೋದು ರೀ. ಅತ್ಯದ್ಭುತವಾಗಿರ್ತಕ್ಕಂಥ ಪವಾಡ ಸನ್ನಿವೇಶ ಅಂತ ಹೇಳ್ಬೋದು. ಯಾಕಂದ್ರೆ ಮತ್ತು ನವಲಗುಂದ ನಾಗಲಿಂಗಜ್ಜರು ಗರಗದ ಮಡಿವಾಳೇಶ್ವರರು ಹೀಗೆ ಸಂಚಾರ ಮಾಡ್ತಾ ಹೋಗಿರ್ತಾರೆ. ಸಂಚಾರ ಮಾಡ್ತಾ ಹೋಗಿರೋಂಥ ಸಮಯದಲ್ಲಿ ಮಳೆಯಲ್ಲಿ ಅವರು ತೋರಿಸ್ಕೊಂಡ ಅವ್ರಿಗೆ ತಂಡ ಹತ್ತಿದಂಥ ಸಮಯದಲ್ಲಿ ಆವಾಗ ಇವರು ಎಲ್ಲಿ ಇರ್ತಾರಪ್ಪ ಅಂತಂದ್ರೆ ಗಂದಿವಾಡಕ್ಕೆ ಹೋಗಿರ್ತಾರೆ. ಗಂದಿವಾಡಕ್ಕೆ ಸಾಧು ಸಂತರು ಎಲ್ಲಿ ಹೋಗಿರ್ತಾರೆ, ಇನ್ನೊಬ್ಬರು ಮನೆಗೆ ಹೋಗಕ್ಕೆ ಆಗಂಗಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಗುಡಿ ಇರ್ತೈತಿ. ಯಾವ ಗುಡಿ ಇರ್ತೈತಪ್ಪ ಅಂತ ದ್ಯಾಮವ್ವನ ಗುಡಿ ಇರ್ತೈತಿ. ದ್ಯಾಮವ್ವನ ಗುಡಿಗೆ ಹೋಗ್ತಾರೆ. ದ್ಯಾಮವ್ವನ ಗುಡಿಗೆ ಹೋದ ನಂತರ ಅವ್ರಿಗೆ ತಂಡ ಹತ್ತಿರ್ತೈತಿ. ಆವಾಗ ನಾಗಲಿಂಗಜ್ಜ ಹೇಳ್ತಾರೆ, ನಾಗಲಿಂಗಜ್ಜ ಇಲ್ಲಿ ತಂಡ ಹತ್ತೈತಿ, ಏನು ಮಾಡೋಣ ಈಗ ಅಂತ ಕೇಳಿದಾಗ ದ್ಯಾಮವ್ವ ಅದಾಳ ನೋಡು ಅಂತ ಹೇಳ್ತಾರೆ. ಅವಾಗ ಮಡಿವಾಳಜ್ಜರು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ದ್ಯಾಮವ್ವನ ಅದನ್ನು ಕಟ್ಟಿಗೆ ದ್ಯಾಮವ್ವನ 3 ಸುಟ್ಟು ಅದನ್ನು ಚಳಿ ಕಾಸಿಕೊಂಡು ಆರಾಮ ಮೂಲೆಯಲ್ಲಿ ಮಲಗಿರ್ತಾರೆ ಅಂತ ಹೇಳ್ಬೋದು. ಅವಾಗ ಮೂಲೆಯಲ್ಲಿ ಮಲಗಿದಂಥ ಸಮಯದಲ್ಲಿ ಯಥಾ ಪ್ರಕಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಲ್ಲಿ ಪೂಜೆ ಮಾಡುವಂಥ ಒಂದು ಪೂಜಾರಿ ಬಂದ ನೋಡಿದಾಗ ದ್ಯಾಮವ್ವ ಸುಟ್ಟು ಅಂಗಾರ ಆಗಿರ್ತಾಳೆ, ದ್ಯಾಮವ್ವ ಸುಟ್ಟು ಬೂದಿ ಆಗಿರ್ತಾಳೆ. ಅವಾಗ ಅದನ್ನು ನೋಡಿ ಅವನು ದಿಗ್ಭ್ರಾಂತನಾಗಿ ಎಲ್ಲ ಊರು ಜನರೆಲ್ಲ ಸೇರಿಸಿ ಇವ್ರು ಯಾರೋ ಈ ರೀತಿಯಾಗಿ ಮಾಡಿದ್ರು, ಯಾರೋ ಇವ್ರು ಬಂದಾರ, ಹೀಗೆ ಮಾಡ್ಯಾರ, ದ್ಯಾಮವ್ವನ ಸುಟ್ಟಾರ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಹೊಡಿ ಅಂತ ನಿಂದಿರ್ತಾರೆ. ಅವಾಗ ಅವ್ರು ತಮ್ಮ ಅದ್ಭುತ ಶಕ್ತಿಯಿಂದ ಏನು ಮಾಡ್ತಾರೆ ಅಂತಂದ್ರೆ, ನೋಡಪ್ಪ ನಿಮ್ಮ ದ್ಯಾಮವ್ವ ನಾವು ಸುಟ್ಟಾರ, ನಿಮ್ಮ ದ್ಯಾಮವ್ವ ಅದಾಳ, ನಿಮಗೆ ನೋಡೋಕ್ಕಾಗವಲ್ತು, ಹೋಗಿ ಒಳಗೆ ಹೋಗಿ ನೋಡ್ರಿ ಅಂದಾಗ ತಮ್ಮ ದ್ಯಾಮವ್ವ ಹೆಂಗಿರ್ತಾಳ ಹಂಗ ಇರ್ತಾಳ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಮಾಡಿರ್ತಾರೆ. ಇದೇ ಥರ ಇದರಲ್ಲಿ ಅವ್ರದ್ದು ದಿವ್ಯ ಶಕ್ತಿಯಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಸುಟ್ಟಿರ್ತಕ್ಕಂಥ ದ್ಯಾಮವ್ವನ ತಮ್ಮ ದಿವ್ಯ ಶಕ್ತಿಯಿಂದ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮದಲಿನ ರೂಪಕ್ಕೆ ಮರಳಿಕೆ ದ್ಯಾಮವ್ವನ ತರ್ತಾರೆ ಅಂತ ಹೇಳ್ತಾರೆ. ಅವಾಗ ಆ ಪವಾಡ ದೃಶ್ಯವನ್ನು ನೋಡಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಊರ ಭಕ್ತರು ಊರಿನ ಜನರೆಲ್ಲರೂ ಸಂತೋಷಗೊಂಡು ಮಡಿವಾಳೇಶ್ವರ ಶರಣ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಅವರು ಕೂಡ ಮಡಿವಾಳೇಶ್ವರ
ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಅಂತೇಳಿ ಈ ಪವಾಡ ಮುಖಾಂತರ ತಿಳಿಸಬಹುದು ಸರ್. ಸರ್ ಇದೇ ರೀತಿಯಾಗಿ ಮಡಿವಾಳೇಶ್ವರ ಅಜ್ಜನವರು ಗರ್ಗಕ್ಕೆ ಯಾವ ಸಂದರ್ಭದಲ್ಲಿ ಬರ್ತಾರ? ಸರ್ ಯಾವ ಸಂದರ್ಭದೊಳಗ ಮಡಿವಾಳ ಅಜ್ಜಾರು ಗರ್ಗಕ್ಕೆ ಬರ್ತಾರಿಪ್ಪ ಅಂತಂದ್ರೆ ಇದೇ ರೀತಿಯಾಗಿ ಅವರು ದೇಶವನ್ನು ಸುತ್ತುತ್ತಾ ಎಲ್ಲಾ ರೀತಿಯಾಗಿ ಪವಾಡಗಳನ್ನು ಮಾಡುತ್ತಾ ಇಲ್ಲಿ ಗರ್ಗದ ಅಂತಕ್ಕಂಥ ಒಂದು ನಿವಾಸಕ್ಕೆ ಇಲ್ಲಿ ಬರ್ತಾರ. ಇಲ್ಲಿ ಬಂದ ಕಾಸ ಮೂಲತವಾಗಿರ್ತಕ್ಕಂಥದ್ದು ಗರ್ಗಕ್ಕೆ ಅಂತಂದ್ರೆ ಅವರು ಇಲ್ಲಿ ಬರೋದಿಲ್ಲ, ಗರ್ಗದಲ್ಲಿ ಅಲ್ಲೇ ಹೋಗ್ತಾರೆ ಸರ್. ಹೋಗಿ ಕಾಸ ಇಲ್ಲಿ ಅಡ್ಡಾಡ್ತಾ ಸಂಚಾರ ಮಾಡ್ತಾ ಬಂದ ಕಾಸ ಅವಾಗ ಅಲ್ಲಿ ಬಸಲಿಂಗಪ್ಪ ಅಂತ ಅನ್ನುವಂಥ ಒಂದು ವ್ಯಕ್ತಿ ಇರ್ತಾನ, ಮರಬದ ಬಸಲಿಂಗಪ್ಪ. ಅವ್ರ ಹೊಲಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಕ್ಯಾಸ್ ಅಲ್ಲಿ ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಅಲ್ಲೇ ಕೂತಿರ್ತಾರೆ ಅವರು. ಅಲ್ಲಿ ಅವರು ಜಾಗವನ್ನು ಕೊಟ್ಟಿರ್ತಾರೆ ಅವ್ರಲ್ಲಿ ಇರ್ತಕ್ಕಂಥ ಒಬ್ಬ ರೈತರು. ಅವಾಗ ಅಲ್ಲಿ ಒಂದು ಬಾವಿ ಇರ್ತೈತಿ, ಆ ಬಾವಿಯಲ್ಲಿ ಅವರು ಕೂಡ ಅಲ್ಲಿ ನೀರು ಹೋಗ್ತಾ ಇರ್ತಾರೆ. ಮಡಿವಾಳಜ್ಜರು ಅಲ್ಲೇ ಒಂದು ಕುಂತ್ಕೊಂಡು ಕಾಸ ಅಲ್ಲಿ ಒಂದು ಗಿಡ ಇರ್ತೈತಿ, ದೊಡ್ಡ ಗಿಡದ ಬಿಡ ಕುಂತ್ಕೊಂಡು ಕಾಸ ಅಲ್ಲೇ ಅವರು ತಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡ್ತಾ ಒಂದು ಪೂಜೆ ಪುನಸ್ಕಾರದಲ್ಲಿ ನಿರತವಾಗಿ ಅಲ್ಲೇ ಕೂತಿರ್ತಾರೆ. ಅವಾಗ ಅವರಲ್ಲಿ ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಮಡಿವಾಳಜ್ಜರು ಸ್ನಾನ ಮಾಡುವಂಥ ಸಮಯದಲ್ಲಿ ಇವರು ಕುಡಿಯೋಕ್ಕೆ ನೀರು ತುಂಬುವಂಥ ಬಾವಿಯಲ್ಲಿ ಉಗುಳೋದು, ಅಲ್ಲೇ ಬಟ್ಟೆ ತೊಳೆದು ಮಾಡ್ತಾ ಇರ್ತಾರೆ. ಅದೆಲ್ಲ ಅವ್ರಿಗೆ ಅಸಹ್ಯ ಅನಿಸಿ ಕ್ಯಾಸ ಅವಾಗ ಅವ್ರು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಅಲ್ಲಿಂದ ನೀ ಬೇಡ ನೀವು ಹೋಗಂತ ಕ್ಯಾಸ ಅಲ್ಲಿಂದ ಕಳಿಸ್ಬಿಡ್ತಾರೆ ಅವ್ರು. ಎಲ್ಲಿ ಗರಗದಿಂದ ಕಳಸ ಅಂತಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಮಡಿವಾಳಜರಾಗ ಹೀಗೆ ಸಂಚಾರ ಮಾಡ್ತಾ ಈ ಕಡೆ ಹಂಗರಿಕೆ ಕಡೆ ಬರ್ತಾರೆ ಸರ್. ಗರಗ ಹಂಗರಿಕೆ ಇಲ್ಲಿ ಎರಡು ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಹಂಗರಿಕೆ ಕಡೆ ಬರ್ತಾರೆ. ಹಂಗರಿಕೆ ಕಡೆ ಬರ್ಕೊಡ್ಕಂತಾರೆ. ಹಂಗರಿಕೆಯಲ್ಲಿ ಶ್ರೀಮಂತ ಅಯ್ಯಪ್ಪ ದೇಸಾಯಿ ಅಂತಕ್ಕಂಥ ಅವರು ಮಡಿವಾಳೇಶ್ವರ ಪವಾಡಗಳನ್ನು ಕೇಳಿರ್ತಾರೆ. ಹೀಗಾಗಿ ಕೇಳಿದ್ದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಯಪ್ಪ ನೀವು ಇಲ್ಲೇ ನೆಲೆಸ್ಬೋದು ಅಂತ ಹೇಳಿ ಕಾಸ ಅವ್ರಿಗೆ ತಮ್ಮ ಭೂಮಿಯನ್ನು ದಾರಿ ಎರೆದ ಕಾಸ ಇಲ್ಲೇ ಇಟ್ಕೋತಾರಂತ ಕಾಸ ಹೇಳ್ಬೋದು ಸರ್. ಈ ಸನ್ನಿವೇಶ ನಡುವೆಕ್ಕಿಂತ ಪೂರ್ವದಲ್ಲಿ ಏನ್ರಿಪ್ಪ ಅಂತಂದ್ರೆ ಮರಬದ ಬಸಲಿಂಗಪ್ಪನ ಜಾಗವನ್ನು ನೀನು ಹಂಗ ಬೇಡ ಅಂತೇಳಿ ಕಾಸ ಅಲ್ಲಿಂದ ತೊರೆದು ಬಂದ ಕಾಸ ಇಲ್ಲಿ ಮಡಿವಾಳಜ್ಜರ ಬರೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಒಂದು ಬಸವೇಶ್ವರನ ಗುಡಿ ಇರ್ತೈತಿ. ಎಲ್ಲಿ ಅಂತಂದ್ರೆ ತುಪ್ರಿ ಹಳ್ಳದ ದಂಡೆಯ ಮೇಲೆ ಬಸವೇಶ್ವರ ಗುಡಿ ಇರ್ತೈತಿ. ಆ ಗುಡಿಯಲ್ಲಿ ಬಂದ ಕಾಸ ಅವರು ನೆಲೆಗಳಿರ್ತಾರ. ಅವಾಗ ಇಲ್ಲೊಬ್ರು ಸಾಧು ಸಂತರು ಬಂದಾರಂತೆ ಕಾಸ ಅಲ್ಲಿಂದ ಒಬ್ರು ಹೋಗಿ ಕಾಸ ಅಲ್ಲಿ ಅಯ್ಯಪ್ಪ ದೇಸಾರಿಗೆ ತಿಳಿಸ್ತಾರ. ಅಯ್ಯಪ್ಪ ದೇಸಾರ ಅವಾಗ ಅವರು ತಮ್ಮ ಭೂಮಿಯನ್ನು ಕೊಟ್ಟ ಕಾಸ ನೀವು ಇಲ್ಲೇ ಇರಬೇಕಪ್ಪ ಅಂತ ಕಾಸ ಹೇಳ್ಕೊತಾರ. ಅವಾಗ ಈ ಗರ್ಗಕ್ಕೆ ಬರ್ಲಿಕ್ಕೆ ಏನು ಕಾರಣ ಮೂಲ ಅಂತಂದ್ರೆ ಈ ಗರಗದಲ್ಲಿ ಒಬ್ಬ ಗಾರ್ಗಿ ಮುನಿ ಅಂತಕ್ಕಂಥ ಒಬ್ಬ ಮಹಾನ್ ಋಷಿ ಇರ್ತಾನ. ಆ ಗಾರ್ಗಿ ಮುನಿಯಲ್ಲಿ ತಪಸ್ಸು ಮಾಡಿದ ಕಾರಣಕ್ಕಾಗಿ ಇದು ಗಾರ್ಗಿ ಹೋಗಿ ಕ್ಯಾಸ ಗರಗ ಕ್ಯಾಸ ಉದ್ಭವಿಸ್ತದೆ ಅಂತ ಹೇಳ್ತದೆ. ಅವಾಗ ಗರಗ ಸುಕ್ಷೇತ್ರವಾಗಿ ಕಂಗೊಳಿಸ್ತದೆ ಅಂತ ಹೇಳ್ಬೋದು ಸರ್. ಸರ್ ಅನ್ನದಾನೇಶ್ವರ ಮತ್ತು ಮಡಿವಾಳೇಶ್ವರ ಅಜ್ಜನವರ ಭೇಟಿ ಎಲ್ಲಿ ಆಗ್ತೈತಿ ಸರ್? ಸರ್ ಇವ್ರದ್ದು ಭೇಟಿ ಎಲ್ಲಿ ಆಗ್ತದ್ರಿಪ್ಪ ಅಂತಂದ್ರೆ ಸರ್ ರೋಣ ತಾಲೂಕು ಇಟಗಿ ಗ್ರಾಮದಲ್ಲಿ ಒಬ್ಬರು ಭಕ್ತರು ಮಡಿವಾಳಜ್ಜರನ್ನ ಪಾದಪೂಜೆಗೆಂದು ಕರೆದುಕೊಂಡು ಹೋಗಿರೋ ಸಮಯದಲ್ಲಿ ಅಲ್ಲಿ ಹಾಲಕೇರಿ ಅನ್ನದಾನೇಶ್ವರ ಸ್ವಾಮಿಗಳು ಬಂದ ಕಾಸ ಮಡಿವಾಳಜ್ಜರ ಆಶೀರ್ವಾದ ಪಡೆದುಕೊಳ್ತಾರೆ. ಆವಾಗ ಮಡಿವಾಳಜ್ಜರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಕಿವಿ ಟಪ್ಪಿಯನ್ನು ಅವ್ರಿಗೆ ಹಾಕಿ ಕಾಸ ನಿನ್ನ ಹೆಸರು ಪ್ರಸಿದ್ಧವಾಗಲಿ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಆಶೀರ್ವಾದಿಸಿ ಕಾಸ ಕಳಿಸ್ತಾರೆ ಅಂತ ಹೇಳ್ತಾರೆ. ನಾವು ಈಗಲೂ ಕೂಡ ಅವಾಗ ಮಡಿವಾಳೇಶ್ವರದನ್ನ ಉಪಯೋಗ ಮಾಡಿರ್ತಕ್ಕಂಥ ಟಪ್ಪಿಗೆ ಹಾಲಕೇರಿ ಅನ್ನದಾನೇಶ್ವರ ಮಠದಲ್ಲಿ ನೋಡ್ಬೋದು ಸರ್. ಅದನ್ನು ಸರ್ ಇವಾಗ ಆಲ್ಮೋಸ್ಟ್ ಆಲ್ ಮಡಿವಾಳ ಅಜ್ಜನವರು ಗರ್ಗಕ್ಕೆ ಬಂದಿರ್ತಾರ ಸರ್. ಇಲ್ಲಿ ಬಂದ ಮೇಲೆ ಜನ ಅವ್ರನ್ನ ಪರೀಕ್ಷೆ ಮಾಡ್ತಾರ ಸರ್? ಹೌದು ಸರ್, ಇಲ್ಲಿ ಬಂದ ಮೇಲೆ ಜನ ಪರೀಕ್ಷೆ ಮಾಡಂಗಿಲ್ಲ ಸರ್. ಅವರಿಗೆ ಅವರು ಏನ್ ಮಾಡ್ತಾರೆ ಮಡಿವಾಳಜ್ಜರನ್ನ ಪರೀಕ್ಷೆ ಮಾಡಿಕೆ ಜನರಿಗೆ ತೋರಿಸ್ತಾರೆ. ಮಡಿವಾಳಜ್ಜರ ಶಕ್ತಿ ಯಾವ ರೀತಿಯಾಗಿರ್ತದೆ ಅಂತೇಳಿ ನವಲಗುಂದ ನಾಗಲಿಂಗ ಅಜ್ಜರ ತೋರಿಸ್ಕೊಡ್ತಾರೆ. ಅವ್ರಿಗೆ ಯಾವ ರೀತಿಯಾಗಿ ತೋರಿಸ್ಕೊಡ್ತಾರೆ ಅಂತಂದ್ರೆ ಒಬ್ಬರು ಮಹಾನ್ ವ್ಯಕ್ತಿ, ಮಹಾನ್ ತಪಸ್ವಿಗಳು ಕೂಡ ಇಲ್ಲಿ ಬಂದು ನೆಲೆಸಿದಂತ ಸಮಯದಲ್ಲಿ ಅವಾಗ ಭಕ್ತರು ಯಾರು ಕೂಡ ಇವ್ರ ಹತ್ರ ಒಂದು ಬರ್ತಾ ಇರೋದಿಲ್ಲ. ಅವಾಗ ನವಲಗುಂದ ನಾಗಲಿಂಗ ಅಜ್ಜಾರ್ ಇವರು ದರ್ಶನಕ್ಕೆ ಅಂತೇಳಿ ಒಂದ್ಸಲ ಬಂದಿರ್ತಾರೆ. ಬಂದಂಥ ಸಮಯದೊಳಗಡೆ ಏನಪ್ಪಾ ಎಂಥ ಇವತ್ತು ಜಗತ್ತವನ್ನ ಬ್ರಹ್ಮಾಂಡವನ್ನ ಆಳುವಂಥ ಒಂದು ದಿವ್ಯ ಶಕ್ತಿ ಮಡಿವಾಳೇಶ್ವರ ಸ್ವರೂಪದೊಳಗೆ ಇಲ್ಲಿ ಅದಾರ, ಒಬ್ರು ಯಾರು ಇಲ್ಲಿ ಬರ್ತಾ ಇಲ್ಲಲ್ಲ, ಹೆಂಗಿರ್ಬೇಕು ಇವ್ರು ಜನ ಅಂತ ಕಾಸ ತಿಳ್ಕೊಂಡು ಕಾಸ ಅವಾಗ ಒಂದು ಪವಾಡವನ್ನ ಮಾಡ್ತಾರೆ. ಏನ್ರಪ್ಪ ಅಂತಂದ್ರೆ ಅವಾಗ ಅವ್ರಿಗೆ ನಾಗಲಿಂಗ ಅಜ್ಜ ಉಡಾಳ್ ನಾಗಲಿಂಗ ಅಜ್ಜ ಅಂತ ಇರ್ತಾರ. ಅವ್ರು ಬಂದ ಕಾಸ ಅವಾಗ ಏನ್ ಮಾಡ್ತಾರ ಅಂದ್ರೆ ಬಾಗಲ ತೆಗಿ ನಾಗಲಿಂಗ ಅಂತ ಹೇಳ್ತಾರೆ. ಯಾಕಂದ್ರೆ ನಾಗಲಿಂಗ ಅಜ್ಜ ಬರೋದ್ ನೋಡ್ಕಾಸ ಅವ್ರು ಬಾಗಲ ಹಾಕೊಂಡ್ಬಿಟ್ಟಿರ್ತಾರೆ ಪೂರ್ವದಲ್ಲಿ. ನಾಗಲಿಂಗ ಅಜ್ಜ ಬರತಾನಪ್ಪ ಬಂದಂದ್ರೆ ಏನಾರು ಓಡಾಡ್ತನ ಮಾಡ್ತಾನವ, ಏನಾರು ಕಿಡಿಗಿಡ್ತನ ಮಾಡ್ತಾನ ಅಂತೇಳಿ ಮಡಿವಾಳಜ್ಜರು ಗುರುಮಠದಲ್ಲಿ ಬಾಕ್ಲ ಹಾಕೊಂಡು ಕುಂತು ಬಿಟ್ಟಿರ್ತಾರೆ. ಕುಂತಂತ ಸಮಯದಲ್ಲಿ ಅವಾಗ ಅವ್ರು ಬರ್ತಾರೆ. ಯಾರು ಬರ್ತಾರಪ್ಪ ಅಂತಂದ್ರೆ ನಾಗಲಿಂಗ ಅಜ್ಜರು ಬರ್ತಾರೆ. ಬಂದ ಕಾಸ ಬಾಗ್ಲ ತೆಗಿಯೋ ಮಡಿವಾಳಜ್ಜ ಅಂತ ಹೇಳ್ತಾರೆ. ಅವಾಗ ಮಡಿವಾಳಜ್ಜ ನಾನು ನಿನಗೆ ಬಾಗ್ಲ ತೆಗಿಯೋದಿಲ್ಲ, ಇಲ್ಲಿಂದ ನೀವು ಹೋಗಂತ ಹೇಳ್ತಾರೆ. ನೀ ಹಿಂಗೆ ಮಾಡ್ರಿ ಬಾಗ್ಲ ತೆಗೆದು ನಿನಗೆ ಮಾಡ್ತಾನೆ ನಿನಗೆ ಅಂತ ಹೇಳಿ ಕ್ಯಾಸ್ರಿ ಅಲ್ಲೊಬ್ಬರ ಗೌಡ್ರ ಹೆಂಗಸು ನೀರು ಸೇದುವಕ್ಕ ಬಂದಿರ್ತಾರೆ. ನೀರು ಸೇದಕ್ಕೆ ಬಂದಂಥ ಸಮಯದಲ್ಲಿ ಆ ಹೆಂಗಸನ್ನ ಹೋಗಿ ಕ್ಯಾಸ್ ಬಾವ್ಯಾಗ ದುಗಿಸ್ಬಿಡ್ತಾರೆ. ದುಗಿಸ್ಬಿಡ್ತಾನೆ ಹೆಂಗಸು ಬಾವ್ಯಾಗ ಬಿದ್ದು ಸತ್ತು ಹೋಗ್ತಾನೆ. ಅವಾಗ ನಾಗಲಿಂಗ ಅಜ್ಜರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಊರ್ ಮಂದಿ ಎಲ್ಲ ಬರೀ ನೋಡ್ಬರಿ ಮಡಿವಾಳಜ್ಜ ಅಂತ ಕೆಲಸ ಮಾಡಿದಾನ, ಒಂದು ಹೆಂಗಸನ್ನ ಬಾವ್ಯಾಗ ದುಗಿಸ್ ಕ್ಯಾಸ್ ನೀರಿಗೆ ಬಂದದ್ದು ಹೆಂಗಸನ್ನ ಬಾವ್ಯಾಗ ದುಗಿಸ್ ಕ್ಯಾಸ್ ಕದ ಹಾಕೊಂಡು ಕುಂತ ನೋಡ್ಬರಿ ಅಂತೇಳಿ ಊರ್ ಗ್ರಾಮಸ್ಥರೆಲ್ಲ ಕರೀತಾರ. ಅವಾಗ ಬಂದ ಕಾಸ ಅವ್ರು ನೋಡಿದಾಗ ಅವ್ರಿಗೆ ಹೇಳ್ತಾರ, ನೋಡು ಆ ಹೆಣ್ಮಕ್ಳು ಬಾವ್ಯಾಗ ಬಿದ್ದಿದ್ದು ನೋಡ್ತಾರ, ಮಡಿವಾಳಜ್ಜರ ಕದ ಹಾಕೋದು ಕುಂತಿದ್ದು ನೋಡ್ತಾರ. ಓ ಹೌದು ಇವನ ಹಂಗಾರ ಅದನ್ನ ಹೆಂಗಸನ್ ದುಗಿಸ್ ಕಾಸ ಕದ ಹಾಕೊಂಡು ಕುಂತಾನ ಅಂತ ಕಾಸ ಅವಾಗ ಮಡಿವಾಳಜ್ಜರ ಹೊಡಿರಿ ಬಡಿರಿ ಅಂತ ಕಾಸ ಚಾಲ ಆಗ್ತಾರ.
ಅವಾಗ ನಾ ದುಗ್ಸಿಲ್ಲ ಅಂತ ಕಸ ಮಡಿವಾಳಜರು ಹೊರಗೆ ಬಂದು ಹೇಳ್ತಾರೆ. ಹೊರಗೆ ಬಂದು ಹೇಳುವಂಥ ಸಮಯದಲ್ಲಿ ನಾಗಲಿಂಗಜ್ಜ ಮುಂದೆ ಬಂದ ಕಸ ಇಲ್ಲ ಅವ ದುಗ್ಸ್ಯಾನ ಬೇಕಾರೆ ಕೇಳ್ರಿ ಹೆಣ್ಮಗಳ ಕಲ್ಲಿಂದ ಕೇಳ್ರಿ ಅಂತಾರೆ. ಅವಾಗ ಆಯ್ತು ಅಂತೇಳಿ ಬಾವಿಯಲ್ಲಿ ಬಿದ್ದಿರ್ತಕ್ಕಂಥ ಹೆಣ್ಮಗಳನ್ನ ಮೇಲೆ ಎತ್ತಿ ಕ್ಯಾಸ ಅಲ್ಲೋ ಹೆಣ್ಮಗಳು ಏನು ಕೇಳೋದು, ಹೆಣ್ಮಗಳು ಸತ್ತು ಹೋಗ್ಯಾಳ ಆಕಿನ ಏನು ಕೇಳೋದು ಅಂತ ಕ್ಯಾಸ ಗ್ರಾಮಸ್ಥರೆಲ್ಲ ಕೇಳಿದಾಗ ಇಲ್ಲ ಮಡಿವಾಳಜ ಮಾತಾಡ್ತಾನ, ಅವ್ನ ಕಡೆ ಅಂಥದ್ದು ಒಂದು ಶಕ್ತಿ ಐತಿ, ನೀವು ಕೇಳ್ರಿ ಅವ್ನು ಇಲ್ಲಾಂದ್ರೆ ಬಿಡಬೇಡ್ರಿ ಅವ್ನು ಅಂತ ಹೇಳ್ತಾರೆ. ಅವಾಗ ಊರ್ ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡ್ತಾರೆ, ಇಲ್ಲ ನೀವು ಮಾತಾಡಿಸು ಕೇಳು ಅಂತ ಕೇಳಿದಾಗ ಅವಾಗ ಸತ್ತು ಬಿದ್ದಿರ್ತಕ್ಕಂಥ ಹೆಂಗಸಿನ ತಲೆಯ ಮೇಲೆ ಅವರು ತಮ್ಮ ಹಸ್ತವನ್ನು ಇಟ್ಟಾಗ, ಅವ್ರು ತಮ್ಮ ಅಮೃತ ಹಸ್ತವನ್ನು ಇಟ್ಟಾಗ ಮಡಿವಾಳೇಶ್ವರ ಆಶೀರ್ವಾದ ಮತ್ತು ಅಮೃತ ಹಸ್ತದಿಂದ ಅವ್ರು ಸತ್ತಿರ್ತಕ್ಕಂಥ ಹೆಣ್ಮಗಳು ಯಾವ್ದು ಕಾಸ ಹೇಳ್ತಾಳೆ. ಏನು ಹೇಳ್ತಾರಪ್ಪ ಅಂತಂದ್ರೆ ನನ್ನ ಮಡಿವಾಳಜ ಬಾವಿಯಲ್ಲಿ ದೂಗಿಸಿಲ್ಲ, ನಾಗಲಿಂಗಜ್ಜ ನನ್ನ ಬಾವಿಯಲ್ಲಿ ದೂಗಿಸಿದ ಅಂತ ಹೇಳಿದಾಗ ಅವಾಗ ನಾಗಲಿಂಗಜ್ಜ ಅವಾಗ ತಪ್ಪಾತಪ್ಪ ಅಂತ ಕಸ್ ಮಡಿವಾಳೇಶ್ವರ ಕ್ಷಮೆ ಕೇಳ್ತಾರೆ. ಯಾಕೆ ಪಾನಿ ಹಿಂಗೆ ಮಾಡಿದೆ ಅಂತ ಕಸ್ ಮಡಿವಾಳಜ ನಾಗಲಿಂಗಜ್ಜನ ಕೇಳಿದಾಗ ಅಲ್ಲಿ ಪಾನಿ ಇಂಥದ್ದು ಸತ್ತಾರನ್ನು ಬದುಕಿಸುವಂಥ ಶಕ್ತಿನ ಇಲ್ಲಿ ಕುಂತಾಗ ಅವಾಗ ಇಂಥ ಮಂದಿ ಇನ್ನೂ ಎಲ್ಲೆಲ್ಲೋ ಹೋಗ್ತಾ ಇದಾರಲ್ಲ ಇವರು, ಏನು ನೀನು ಅಂತಲ್ಲಿ ದರ್ಶನಕ್ಕೆ ಬರ್ತಾ ಇಲ್ಲಲ್ಲ, ಅದಕ್ಕೆ ಇದೊಂದು ಪವಾಡಗಳನ್ನು ಮಾಡಿ ಅಂತ ಹೇಳಿದಾಗ ಈ ಪವಾಡ ಇಲ್ಲಿಗೆ ನಿಂದಿರಿತು, ಇಲ್ಲ ಅಂತಂದ್ರೆ ನನ್ನ ಮಠಕ್ಕಿನ ಮೇಲೆ ಯಾರು ಭಕ್ತರು ಬರೋದಿಲ್ಲ, ಇಲ್ಲಿ ಬರೀ ಹೆಣ್ಣುಗಳು ಬರಕ್ಕೆ ಚಲೋ ಆಗ್ತಾವಂತ ಕೆಸ ಅವಾಗ ಈ ಆಡೋ ಭಾಷೆಯಲ್ಲಿ ಹೇಳಿದಾಗ ಅವಾಗ ಈ ರೀತಿಯಾಗಿ ಇವರದಲ್ಲಿ ಶಕ್ತಿ ಇದೆ, ಸತ್ತಾರು ಬದುಕೋ ಶಕ್ತಿ ಇದೆ ಮಡಿವಾಳಜರ ಅಂತೇಳಿ ತೋರಿಸ್ಕೊಟ್ಟಿದ್ದೆ ನವಲಗುಂದ ನಾಗಲಿಂಗಜ್ಜ ಅಂತ ಹೇಳ್ಬೋದು ಸರ್. ಸರ್, ಜನ ಹೇಳೋ ಪ್ರಕಾರ ಶಿಶುನಾಳ ಶರೀಫರು, ಮಡಿವಾಳ ಅಜ್ಜನವರ, ಆಮೇಲೆ ಸಿದ್ಧಾರೂಢ ಸ್ವಾಮಿಗಳ ಇವರೆಲ್ಲ ಸ್ನೇಹಿತರಂತೆ, ಹೌದಾ? ಹೌದು ಸರ್, ಇವರೆಲ್ಲ ಸ್ನೇಹಿತರು, ಸಮಕಾಲೀನ ಶರಣರು ಅಂತ ಹೇಳ್ಬೋದು ಸರ್. ಗರ್ಗದ ಮಡಿವಾಳಜ್ಜರು, ಶಿಶುನಾಳ ಶರೀಫರು, ಸಿದ್ಧಾರೂಢರು, ನವಲಗುಂದ ನಾಗಲಿಂಗಜ್ಜರು, ಇವರೆಲ್ಲರೂ ಕೂಡ ಇಲ್ಲಿ ಮಠದಲ್ಲಿ ಕೂಡ ಇವರು ಸಂದರ್ಶನ ಮಾಡ್ತಿದ್ರು ಅಂತೇಳಿ ನಮ್ಮ ಗುರುಗಳು ಹೇಳ್ತಿದ್ರು ಸರ್ ನಮಗೆ. ಸರ್, ಇಷ್ಟೆಲ್ಲ ಆದ್ಮೇಲೆ ಗರಗದ ಮಡಿವಾಳ ಅಜ್ಜನವರ ಗರಗದಲ್ಲಿ ಯಾವ ಥರ ನೆಲೆ ಊರ್ತಾರ ಸರ್? ಯಾವ ಥರ ಇಲ್ಲಿ ಗರಗದ ಮಡಿವಾಳಜರು ಗರಗದಲ್ಲಿ ನೆಲೆ ಊರ್ತಾರಪ್ಪ ಅಂತಂದ್ರೆ ಆಗಲೇ ಹೇಳಿರೋ ಪ್ರಕಾರ ಅಯ್ಯಪ್ಪ ದೇಸಾಯರು ಕೂಡ ತಮ್ಮ ಭೂಮಿಯನ್ನು ಮಡಿವಾಳಜ್ಜರಿಗೆ ದಾರಿಯನ್ನು ಎರೆದಾಗಿ ಕೊಡ್ತಾರೆ. ಯಾವ ರೀತಿಯಾಗಿ ದಾರಿ ಎರೆದು ಕೊಡ್ತಾರಪ್ಪ ಅಂತಂದ್ರೆ ಒಂದು ಮಣ್ಣಿನ ಮಗಿಯನ್ನು ತಗೊಂಡು ಬರ್ತಾರೆ. ಮಣ್ಣಿನ ಮಗಿ ತೊಗೊಂಡು ಬಂದ ಕಾಸ ಆ ಮಗಿಯಲ್ಲಿ ಇರ್ತಕ್ಕಂಥ ನೀರಿನಿಂದ ಒಂದು ರೌಂಡ್ ಹಾಕಂತ ಹೇಳ್ತಾರೆ ಮಡಿವಾಳಜ್ಜರು. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ ಅಂತಂದ್ರೆ ಮಗಿ ತೊಗೊಂಡು ಕಾಸ ಅದ್ರೊಳಗೆ ನೀರನ್ನು ತುಂಬ ಕಾಸ ಅದು ಖಾಲಿ ಆಗುವವರೆಗೂ ಒಂದು ರೌಂಡ್ ಹಾಕ್ತಾರೆ. ಅದು ಎಲ್ಲಿ ಖಾಲಿ ಹಾಕತ್ತಲ್ಲ ಇಷ್ಟಕ್ಕೆ ನನಗೆ ಸಾಕು, ನನಗೆ ಇರಾಕಂತ ಕೇಳ್ಕೊಂಡು ಕಾಸ ಒಂದು ಭೂಮಿಯನ್ನು ಇಸ್ಕೊಂಡು ಕಾಸ ಇಲ್ಲ ನೆಲೆ ಊರ್ತಾರಂತ ಹೇಳ್ಬೋದು ಸರ್. ಸರ್, ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅನ್ಸಿರೋದು ಯಾವುದಪ್ಪ ಅಂತಂದ್ರೆ ಗರಗದ ಮಡಿವಾಳ ಅಜ್ಜನವ್ರದ್ದು ಏನೋ ಒಂದು ಎಮ್ಮೆ ಪವಾಡ ಮಾಡಿದಾರೆ ಅಂತಲ್ಲ ಸರ್, ಅದರ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಸರ್, ಎಮ್ಮೆ ಪವಾಡ ಅಂತಂದ್ರೆ ಬೈಲಹೊಂಗಲ ತಾಲೂಕಿನೊಳಗಡೆ ರೀ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ವೃದ್ಧ ಅನಾಥ ಮುದುಕಿ ಇರ್ತಾಳೆ ಸರ್. ಆ ಮುದುಕಿಗೆ ಆ ಅಮ್ಮಗ ಯಾರು ಕೂಡ ಇರಂಗಿಲ್ಲ, ಮಕ್ಕಳು ಮತ್ತು ಹಿಂದೆ ಮುಂದೆ ಯಾರು ನೋಡೋರು ಇರೋದಿಲ್ಲ. ಅವರಿಗೆ ಒಂದು ಆಧಾರ ಅಂತಂದ್ರೆ ಒಂದು ಎಮ್ಮೆ ಇರ್ತದೆ ಸರ್. ಆ ಎಮ್ಮೆ ಕೂಡ ಅದು ಏನಾಗ್ತದೆ ಅಂದ್ರೆ ಇಳಿದಾಗ ಮಾತ್ರ ಅದು ಹಾಲನ್ನು ಕೊಡುವಂಥದ್ದು, ಅದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು ಒಂದು ಹೇಳ್ಬೋದು. ಅದಕ್ಕೆ ಅವಾಗ ಅದು ಇಳಿಯುವಂಥ ಸಮಯದಲ್ಲಿ ಅವರ ಅಮ್ಮ ಮತ್ತು ಉಪವಾಸನೆ ಇರ್ತಿತ್ತು. ಉಪವಾಸ ಅಂತಂದ್ರೆ ಏನು, ಅವ್ರ ಊಟಕ್ಕೆ ಸ್ವಲ್ಪ ಏನೋ ಒಂದು ಅಸ್ತವ್ಯಸ್ತ ಆಗುವಂಥದ್ದು ಇರ್ತಿತ್ತು. ಅವಾಗ ಮಡಿವಾಳಜರಲ್ಲಿ ಸಂಚಾರ ಮಾಡ್ತಾ ಹೋಗಿದ್ದಂಥ ಸಮಯದಲ್ಲಿ ಅವಾಗ ಮಡಿವಾಳಜರಲ್ಲಿ ಹೋಗಿ ಆ ಅಮ್ಮ ಕೂಡ ಭಕ್ತಿ ನಮ್ರತೆಯಿಂದ ಕೇಳ್ಕೊಂಡಾಗ ಅವಾಗ ಅವರು ಮಡಿವಾಳಜರು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಅಮ್ಮ ಮುದುಕಿ ಇರೋವರೆಗೂ ಹಾಲು ಹಿಂಡೋದನ್ನ ನಿಲ್ಲಬಾರ್ದು. ಆ ರೀತಿಯಾಗಿ ಅವರು ದಿನನಿತ್ಯ ಕೂಡ ಆಕಿ ಉಪಜೀವನಕ್ಕೆ ಆಗುವಷ್ಟು ಹಾಲು ಕೊಡ್ಲಿದೆ ಎಮ್ಮೆ ಅಂತ ಕೇಸ ಆ ಎಮ್ಮೆಗೆ ಆಶೀರ್ವಾದ ಮಾಡಿ ಕೇಸ ಒಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್. ಈ ರೀತಿ ಒಂದು ಪವಾಡ ದೃಶ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಸರ್, ಇದೇ ರೀತಿಯಾಗಿ ನಾವು ಹಲವಾರು ಅನೇಕ ಪವಾಡಗಳನ್ನು ನೋಡಿದ್ದೀವಿ. ಒಂದು ಉಳಿವಿ ದೇಸಾಯಿ ಮನೆತನದಲ್ಲಿ ಹೋಗಿ ಕಾಸ ಅನೇಕ ಬಹುದಿನಗಳ ಕಾಲ ಅವರ ಮನೆಯಲ್ಲಿ ಇರ್ತಾರೆ ಗುರು ಮಡಿವಾಳೇಶ್ವರ ಇದ್ದ ಕಾಸ ಅವರ ಸೇವೆಯನ್ನು, ಅವರ ಆತಿಥ್ಯ ಸತ್ಕಾರವನ್ನು ಸ್ವೀಕಾರ ಮಾಡಿ ಕಾಸ ಅವರ ಭಕ್ತಿಗೆ ಮೆಚ್ಚಿ ಕಾಸ ಅವ್ರಿಗೆ ಆಶೀರ್ವಾದ ಮಾಡಿ ಕಾಸ ನೀವು ಸದಾಕಾಲ ಕ್ಷೇಮವಾಗಿ ಆಯುಷ್ಯ ಆರೋಗ್ಯದಿಂದ ಇರಿ ಅಂತ ಕಾಸ ಹೇಳಿ ಕಾಸ ಅವ್ರಿಗೆ ಆಶೀರ್ವಾದ ಮಾಡಿ ಕಾಸ ಅವರು ಮರಳಿ ಗರಗ ನಿವಾಸಕ್ಕೆ ಬರ್ತಾರಂತ ಹೇಳ್ಬೋದು ಸರ್. ಇಲ್ಲಿಗೆ ಗುರು ಮಡಿವಾಳೇಶ್ವರರು ಎಲ್ಲ ದೇಶವನ್ನು ಸುತ್ತುತ್ತಾ ಬಂದು ಎಲ್ಲ ಬಡಬಗ್ರಿಗಳಿಗೆ ಒಂದು ಆಶೀರ್ವಾದ ಮಾಡ್ತಾ ಬಂದು ಕಾಸ 17/2/1881 ಒಂದು ಅವರು ನಿರ್ವಿಕಲ್ಪ ಸಮಾಧಿಯನ್ನು ಕಾಣ್ತಾರ. ಯಾಕಂತಂದ್ರೆ ಅವರು ಮಹಾನ್ ಯೋಗಿಗಳಿಗೆ ಮತ್ತು ತಪಸ್ಸುಗಳಿಗೆ ಜನನ ಮರಣ ಅನ್ನೋದು ಇರುವುದಿಲ್ಲ. ಆದ್ರೆ ಅವರು ಈ ಪ್ರಕೃತಿಯ ಅನುಗುಣವಾಗಿ ದೇಹವನ್ನು ತ್ಯಾಗ ಮಾಡಲೇಬೇಕಾಗಿರ್ತದೆ. ಹೀಗಾಗಿ ಸ್ವಲ್ಪ ನಿರ್ವಿಕಲ್ಪ ಸಮಾಧಿಯನ್ನು ಕಾಣಿಕಾಸ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಅವರೊಂದು ಆಶೀರ್ವಾದ ಮಾಡ್ತಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಅಂತ ಹೇಳ್ತಾರೆ. ಮಹಾ ಒಂದು ಯೋಗಿಗಳು, ಒಂದು ತ್ಯಾಗಿಗಳು ಅಂತ ಹೇಳ್ಬೋದು. ಮಹಾನ್ ಒಂದು ತಪಸ್ಸುಗಳ ನೆಲೆಸಿರ್ತಕ್ಕಂಥ ಇದನ್ನು ಸುಕ್ಷೇತ್ರ ಗರಗ ಮಡಿವಾಳೇಶ್ವರ ಮಠ ಅಂತ ಹೇಳಿಕಾಸ ಇಲ್ಲಿಗೆ ಈ ಪವಾಡಗಳ ದೃಶ್ಯವನ್ನು ಮುಗಿಸ್ತು ಅಂತ ಹೇಳಲಾಗುತ್ತೆ. ನಮಸ್ಕಾರ. ಗುರು ಮಡಿವಾಳೇಶ್ವರರ ವರ್ಷದಲ್ಲಿ ಭರತ ಹುಣ್ಣಿಮೆಯಾದ ತೃತೀಯ ತಿಥಿಯಂದು ಬಹಳ ವಿಜೃಂಭಣೆಯಿಂದ ಮಹಾರಥೋತ್ಸವ ಆಗ್ತದೆ. ಕಾರಣ ನಾವು ಭಕ್ತಾದಿಗಳೆಲ್ಲ ಬಂದ ಕಾಸ ಅಜ್ಜನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸರ್, ಈ ಗ್ರಾಮಸ್ಥರ ಜೊತೆ ಸುತ್ತಮುತ್ತ ಊರಿನ ಜನರ ಜೊತೆ ಮಾತಾಡಿದಾಗ ಈ ಸಂಸ್ಥೆ ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಹೌದು ಸರ್, ನೀವು ಕೇಳಿರೋ ಪ್ರಕಾರ
ಇಲ್ಲೊಂದು ಶಾಲಾ ಕಾಲೇಜುಗಳು ಕೂಡ ಅತಿ ಒಂದು ಉನ್ನತ ಮಟ್ಟಿಗೆ ಇಲ್ಲಿ ಎಲ್ಲರಿಗೂ ಕೂಡ ಒಂದು ವಿದ್ಯಾಭ್ಯಾಸ ಒದಗಿಸಿ ಕೊಡಲಾಗಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ LKG UKG ಹುಡುಕೊಂಡು ಕಾಸ ಡಿಗ್ರಿವರೆಗೂ ಕೂಡ ಶಾಲಾ ಕಾಲೇಜುಗಳನ್ನು ಮಾಡಲಾಗಿದೆ ಮತ್ತು ITI ಫಿಟ್ಟರ್ ಟ್ರೇಡ್ ಕೂಡ ಇಲ್ಲಿ ಮಡಿವಾಳೇಶ್ವರ ಮಠದಲ್ಲಿ ಇದೆ ಅಂತ ಹೇಳ್ಬೋದು ಸರ್. ಬಡವರ ಅನುಗುಣವಾಗಿ ಇಲ್ಲಿ ಉನ್ನತವಾದ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತದೆ ಸರ್. ಇಲ್ಲಿ ಕಾರಣ ತಾವು ಭಕ್ತಾದಿಗಳು ಕೂಡ ಇಲ್ಲಿ ದಾನಿಗಳು ಯಾರೇ ಆಗಿರ್ಬೋದು ಕೂಡ ಇಲ್ಲಿ ಸಹಾಯ ಮಾಡ್ತಕ್ಕಂಥವ್ರು ಒಂದು ಕಾಸ ಇಲ್ಲಿ ಕಮಿಟಿ ಅಥವಾ ಇಲ್ಲಿ ಆಡಳಿತ ಕಚೇರಿಯನ್ನು ಸಂಪರ್ಕಿಸಿ ತಮ್ಮ ಶಕ್ತಿಯಾನುಸಾರ ಏನಾದರೂ ಸಹಾಯ ಮಾಡ್ಬೋದು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳಲಾಗುತ್ತೆ ಸರ್. ಇದುವರೆಗೂ ನಮಗೆ ಈ ದೇವಸ್ಥಾನದ ಬಗ್ಗೆ ಅರ್ಥಗರ್ಭಿತವಾಗಿ ವಿವರಣೆ ಕೊಟ್ಟಂತ ಮುಖ್ಯ ಅರ್ಚಕರಾದಂಥ ಗುರುಪಾದವರಿಗೆ ನಾ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಈ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಬಡವರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಒಳ್ಳೆಯ ಎಜುಕೇಷನ್ ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಬರುವ ಮುಂದಿನ ದಿನಗಳಲ್ಲಿ ಇದೇ ರೀತಿ ಉನ್ನತ ದರ್ಜೆಯ ಶಿಕ್ಷಣವನ್ನು ಅವ್ರು ಕೊಡಬೇಕಂತ ಆಸೆ ಕನಸುಗಳನ್ನು ಹೊಂದಿದ್ದಾರೆ. ಯಾರಾದರೂ ಇದಕ್ಕೆ ಸಹಾಯ ಮಾಡಬೇಕಾ ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಟ್ರಸ್ಟ್ ಮಂಡಳಿಯವರಿಗೆ ಅಥವಾ ಟ್ರಸ್ಟ್ ಕಮಿಟಿಯವ್ರನ್ನ ಭೇಟಿಯಾಗಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ದರ್ಶನ ಎಲ್ಲ ಆಯ್ತಾ. ಇಲ್ಲಿಂದ ಹೊರಡೋ ಸಮಯ ಇವಾಗ ಅನ್ನ ಸಂತರ್ಪಣೆ ನಡೀತಿದೆ. ಪ್ರಸಾದ ಒಂದು ಮನೆ ಹೊರಡೋಣ ಇಲ್ಲಿಂದ ಇವಾಗ. ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯತಿಥಿಯ ಅಂಗವಾಗಿ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಯಾವ್ಯಾವ ಥರ ಇದೆ ಅನ್ನೋದು ನಾನು ನಿಮಗೂ ತೋರಿಸ್ತೀನಿ ಈಗ. ಇದೇ ನೋಡ್ತಿದ್ರಿ ನೀವು, ಇದು ರೈಸ್ ಇದೆ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಿದ್ರಿ ಸುಮಾರು 5 ರಿಂದ 6 ಕ್ವಿಂಟಲ್ ಬಂದೈತಿದೆ ಫ್ರೆಂಡ್ಸ್. ಇಲ್ಲಿ ನೋಡತ್ತೀರಿ ನೀವು ಸಾಂಬಾರ್ ಅದ. ಇಲ್ಲೇ ನೋಡ್ತಿದ್ದೀರಿ ಅಡುಗೆ ಬೇಕಾಗಿರೋದು ಎಲ್ಲ ಪದಾರ್ಥಗಳು ಇಲ್ಲದಾವ. ಇದೇನು ನೋಡ್ತಿದ್ರಿ ಇದು ಫುಲ್ ಮಸ್ತ್ ಬದ್ನಿಕಾಯಿ ಪಲ್ಯ ಮಾಡ್ರ. ಇಲ್ಲಿ ನೀವು ನೋಡತ್ತೀರಿ ಅನ್ನ ಮಾಡಕ್ಕೆ ರೆಡಿ ಮಾಡ್ತಿದಾರ. ಇದು ಬಂದ್ಬಿಟ್ಟ ಗರಗದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯತಿಥಿಯ ಅಂಗವಾಗಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಅಂತ ಹೇಳ್ಬೋದು. ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ, ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಿ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಯವರ ಗದ್ದುಗೆ ಇದೆ. ಫ್ರೆಂಡ್ಸ್, ನಾನಿವಾಗ ಗರಗದ ಶ್ರೀ ಮಡಿವಾಳೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದಂಥ ಶ್ರೀ ಪ್ರಶಾಂತ್ ದೇವರು ಇದ್ದಾರೆ. ಅವ್ರ ಗುರುಗಳ ಹತ್ರ ನಾವು ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದ್ಗುರು ಮಡಿವಾಳ ಶ್ರೀಗಳ 143ನೇ ಜಾತ್ರಾ ಮಹೋತ್ಸವ ಹಾಗೂ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ 12 ದಿನಗಳ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಪರಮ ಪೂಜ್ಯ ಗುರುಗಳಾದ ಮನ್ಯರಂಜನ ಪ್ರಣವಸ್ವರೂಪಿ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯಸ್ಮರಣೆ ದಿನ ಇವತ್ತಿನ ದಿವಸ ಆಗಿರೋದ್ರಿಂದ ಇವತ್ತು ಈ ರಾಜ್ಯದ ಅತ್ಯಂತ ದೊಡ್ಡ ಗಾಢಾ ಸ್ಪರ್ಧೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಮಠದ ಸದ್ಭಕ್ತರು, ಈ ಮಠ ಒಂದು ಭಾವೈಕ್ಯತ ಮಠವಾಗಿರೋದ್ರಿಂದ ಈ ಮಠದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆ ಇದೆ. ಎಲ್ಲ ಜನರು ಭಾವೈಕ್ಯತೆಯಿಂದ ಕೂಡಿ ಈ ಊರಿನಲ್ಲಿ ಮಡಿವಾಳೇಶ್ವರನ ಆರಾಧನೆಯನ್ನು ಮಾಡ್ತಾರೆ. ಸುತ್ತಮುತ್ತಲು ಬೆಳಗಾವಿ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆ ಹಾಗೂ ಸುತ್ತಮುತ್ತ ಅನೇಕ ಜಿಲ್ಲೆಗಳ ಭಕ್ತರು ಈ ಮಠಕ್ಕಿದ್ದು ಲಕ್ಷಾಂತರ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಜಗದ್ಗುರು ಮಡಿವಾಳ ಶ್ರೀಗಳ ಮಠ ಒಂದು ಜಾಗತಿಕ ಮತ್ತು ನೈತಿಕ ಪರಂಪರೆಯನ್ನು ಹೊಂದಿರುವ ಕಾರಣದಿಂದ
ಈ ಮಠದ ಪರಂಪರೆಯಲ್ಲಿ ಜಗದ್ಗುರು ಮಡಿವಾಳ ಶ್ರೀಗಳಂತೆ ಚನ್ನಬಸವ ಶ್ರೀಗಳು ಕೂಡ ತಮ್ಮ ಜೀವನದ ಬಹುದೊಡ್ಡ ಸಮಯವನ್ನು ಈ ಮಠದ ಏಳಿಗೆಗಾಗಿ ಶ್ರಮವನ್ನು ವಹಿಸಿ ಈ ಮಠವನ್ನು ಉನ್ನತಿ ಮಾಡುವುದರಲ್ಲಿ ಆಶೀರ್ವದಿಸಿದ್ದಾರೆ. ಮುಂದಿನ ಕರ್ತವ್ಯವಾಗಿ ಹೋದ ವರ್ಷದಂತೆ ಈ ವರ್ಷ ಪೀಠಾಧಿಪತಿಗಳಿಗೆ ಬಂದಿರತಕ್ಕಂಥ ನಾವು ಈ ಮಠದ ಪರಂಪರೆಗೆ ಅಣಿಯಾಗಿ ಈ ಮಠದ ಎಲ್ಲ ಭಕ್ತರೊಡಗೂಡಿ ಈ ವರ್ಷ 12 ದಿನಗಳ ಜಾತ್ರೆಯನ್ನು ಮಾಡಿದ್ದೇವೆ ಅಂತ ಹೇಳೋದಕ್ಕೆ ನಾವು ಇಷ್ಟವನ್ನು ಪಡ್ತೇವೆ. ನಾನು ನಿಮಗೆ ಇವತ್ತು ತೋರಿಸ್ತೀನಿ ಶ್ರೀ ಮಡಿವಾಳೇಶ್ವರ ಅಜ್ಜನವರ ಅವರು ಇದ್ದಾಗ ಈ ಗುಡಿ ಬಸವಣ್ಣನ ಗುಡಿ ಇದೆ. ತುಂಬ ಒಂದು ಹಳೆ ಗುಡಿ ಇದೆ. ಭಾಳ ಗ್ರೇಟ್ ಅನಿಸುತ್ತೆ ಇದು. ಯಾಕಂದರೆ ಮಡಿವಾಳೇಶ್ವರ ಅಜ್ಜನವ್ರು ಎಷ್ಟೊಂದು ಪವಾಡಗಳು ಮಾಡಿದ್ದಾರೆ. ಅವರ ಈ ಕ್ಷೇತ್ರಕ್ಕೆ ಬಂದಾದಮೇಲೆ ಈ ಕ್ಷೇತ್ರದ ಮಹತ್ವವನ್ನು ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಕ್ಷೇತ್ರಕ್ಕೆ ಅದರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಆ ದೇವಸ್ಥಾನವನ್ನು ತೋರಿಸ್ತೀನಿ ಇವಾಗ. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಇವತ್ತಿನ ಫಂಕ್ಷನ್ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ತೋರಿಸಿದ್ದು ಆಯ್ತು ಅಂದ್ಕೊಂಡಿದ್ದೀನಿ. ನಿಮಗೂ ಈ ಲಾಗ್ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ ನಾನು ಪ್ರಸಾದ ತೊಗೊಳಕ್ಕೆ ಹೋಗ್ತೇನೆ.